ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ. ಸಿಂದಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಒಂದಲ್ಲ ಒಂದು ಅವ್ಯವಹಾರ ನಡೀತಾ ಇರುವಂತ ಸಂಬಂಧಪಟ್ಟಂತೆ ಇರಬಹುದು. ಅಲ್ಲಿ ಸರಿಯಾಗಿ ಸಿಬ್ಬಂದಿಗಳು, ಅಧಿಕಾರಿಗಳು, ವೈದ್ಯರು ಯಾರು ಸಹಿತನು ಸರಿಯಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ. ಸುಮ್ಮನೆ ಕಾಟಚಾರಕ್ಕೆ ಬರ್ತಾರೆ, ಹೋಗ್ತಾರೆ. ಗೈರು ಹಾಜರಿದ್ರು ಸಹಿತನು ಅವರು ಏನು ತಮ್ಮ ಸ್ಯಾಲ್ರಿಗಳನ್ನು ತಗೊಳ್ತಾರೆ ಅನ್ನುವಂಥದ್ದು. ಹೀಗೆ ಹಲವಾರು ಆರೋಪಗಳು ಕೇಳಿ ಬಂದಿದ್ದು. ಇದ್ರ ವಿರುದ್ಧ ತನಿಖೆ ಮಾಡಬೇಕಂತಾನೂ ಸಹಿತನು ಕೆಲವರು ಅನೇಕರು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರು, ಹೋರಾಟಗಳನ್ನ ಮಾಡಿದ್ರು. ಅದರ ಜೊತೆಗೆ ಇತ್ತೀಚೆಗೆ ಕಳೆದ ಫೆಬ್ರವರಿ 18ರಂದು ಮಾಣಂತಿ ಮತ್ತು ಕೂಸು ಸಾವು ಪ್ರಕರಣವೂ ಸಹಿತನು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿತ್ತು. ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ನೋಟಿಸ್ ಅನ್ನು ಸಹಿತ ಕೊಟ್ಟಿದ್ರು. ಇದನ್ನು ತನಿಖೆಗೆ ಒಳಪಡಿಸಬೇಕು, ಅದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಂದ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನೋಟಿಸ್ ಅನ್ನು ಸಹಿತ ಸರ್ಕಾರದಿಂದಲೇ ಹೊರಡಿಸಲಾಗಿತ್ತು. ಅಂದ್ರೆ ಮಾಣಂತಿ ಮತ್ತು ಕೂಸಿನ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಇದಕ್ಕೆ ಕಾರಣರು ಅನ್ನುವಂಥದ್ದು. ಇದೀಗ 3 ವೈದ್ಯರನ್ನ ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಅವರಿಗೆ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ಏನಿದೆ ಅಲ್ಲಿ ಬಂದು ಭೇಟಿಯಾಗಿ ಮತ್ತು ತಮ್ಮ ಮುಂದಿನ ನಿಯೋಜನೆಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಇಲಾಖಾ ತನಿಖೆಗೆ ಒಳಪಡಿಸಿ 3 ವೈದ್ಯರನ್ನ ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಡಾಕ್ಟರ್ ಶಂಕರ್ ರಾವ್ ದೇಶ್ಮುಖ್ ಏನು ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಜನರಲ್ ಸರ್ಜನ್ ಏನಿದ್ರು ಇವರು, ಅದೇ ರೀತಿ ಡಾಕ್ಟರ್ ಸಾಯಿಬಣ್ಣ ಗುಣಕಿ ಅರವಳಿಕೆ ತಜ್ಞರು ಅನೆಸ್ಥೇಷಿಯಾ ಏನಿದೆ ಅವರು ಒಬ್ರು, ಹಾಗೆ ಡಾಕ್ಟರ್ ರಾಜಶೇಖರ್ CS ಅಂತೇಳಿ ಮಕ್ಕಳ ತಜ್ಞರು ಏನು, ಇವು 3 ಸಹಿತನು ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಅವರಿಗೆ ಇಲಾಖೆಯ ತನಿಖೆಗೆ ಒಳಪಡಿಸಲಾಗಿದೆ. ಅಂದ್ರೆ ಇಲ್ಲಿ ಯಾವ ಕಾರಣಕ್ಕೆ ಈ 3 ವೈದ್ಯರನ್ನ ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ ಎನ್ನುವಂಥದ್ದು ಸಾಕಷ್ಟು ಚರ್ಚೆ ಇದೆ. ಹಲವಾರು ಆರೋಪಗಳು ಈ ಆಸ್ಪತ್ರೆಯ ಮೇಲೆ, ಇಲ್ಲಿರುವಂತಹ ಸಿಬ್ಬಂದಿ, ವೈದ್ಯಾಧಿಕಾರಿಗಳ ಮೇಲೆ, ಡಾಕ್ಟರ್ಸ್ಗಳ ಮೇಲೆ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದಾರೆ, DHO ಅವ್ರ ಜೊತೆ ಮಾತನಾಡಿದಾಗ, ಸಂಪತ್ ಗುಣಾರಿ ಅವ್ರ ಜೊತೆ ಮಾತನಾಡಿದಾಗ ನಮಗೂ ಸಹಿತ ಅನ್ನೋದು ಸರಿಯಾಗಿ ಮಾಹಿತಿ ಇಲ್ಲ. ಇಲಾಖೆಯಿಂದ ಅದು ತನಿಖೆಗೊಳಿಸಿ ರೀತಿಯಾಗಿ ಹೇಳಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಈ 3 ವೈದ್ಯರೇನಿದ್ದಾರೆ ಇವರನ್ನ ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿದ್ದಾರೆ ಅನ್ನುವಂಥ ಸರಿಯಾದ ನಿಖರವಾದ ಮಾಹಿತಿ ಸಹಿತ ನಮಗೂ ಇಲ್ಲ ಅಂತೇಳಿ DHO ಅವರು ಹೇಳಿದ್ದಾರೆ. ಹಾಗಾದ್ರೆ ಈ 3 ಮೇಲೆ ಯಾವ ಕಾರಣಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು. ಏನು ಫೆಬ್ರವರಿ 18ರಂದು ನಡೆದಂತಹ ಮೈತ್ರಾ ರವಿಚಂದ್ರ ಸುಂಟಾಣ್ ಅನ್ನುವಂತಹ ಏನು ಮಹಿಳೆ ಇದ್ಲು, ಆ ಬಾಣಂತಿ ಮತ್ತು ಕೂಸು ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಇಲಾಖಾ ತನಿಖೆಗೆ ಒಳಪಡಿಸಿ ಇಲ್ಲಿ 3ರನ್ನ ಈ ಸಿಂದಗಿ ತಾಲೂಕು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆಯಾ, ಅಥವಾ ಸಾಕಷ್ಟು ಗೈರು ಹಾಜರಿ ಆಗ್ತಾ ಇದ್ರು, ಇಲ್ಲೇ ಇದ್ದು ಬೇರೆ ಕಡೆ ಹೋಗ್ತಾ ಇದ್ರು ಅನ್ನುವಂಥದ್ದು, ಗೈರು ಹಾಜರಿ ಇರುವ ಮುಖಾಂತರ ಪೇಮೆಂಟ್ ಅನ್ನ ಪಡಿತಾ ಇದ್ರು ಅನ್ನುವಂಥದ್ದು ಆರೋಪಗಳು ಸಹಿತನು ಕೇಳಿ ಬಂದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಲವರು ಸಹಿತನು ಏನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇನಿದ್ದಾರೆ ಸಿಂದಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತರುವಂತ ಕೆಲಸಗಳನ್ನು ಸಹಿತನು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಲ್ಲಿ ವೈದ್ಯಾಧಿಕಾರಿಗಳು ಏನು ಆಡಳಿತ ಅಧಿಕಾರಿಗಳಿದ್ದಾರೆ, ಅರವಳಿಕೆ ತಜ್ಞರಿದ್ದಾರೆ, ಮಕ್ಕಳ ತಜ್ಞ ಏನಿದ್ದಾರೆ, ಈ 3 ಒಬ್ರು ಡಾಕ್ಟರ್ ಶಂಕರ್ ರಾವ್ ದೇಶ್ಮುಖ್, ಮತ್ತೊಬ್ರು ಡಾಕ್ಟರ್ ಸಾಯಿಬಣ್ಣ ಗುಣಕಿ, ಮತ್ತೊಬ್ರು ಡಾಕ್ಟರ್ ರಾಜಶೇಖರ್ CS ಅಂತೇಳಿ ಈ 3 ಡಾಕ್ಟರ್ಸ್ಗಳನ್ನ ಇವಾಗ ಏನ್ ಮಾಡಿದ್ದಾರೆ, ಸಿಂದಗಿ ತಾಲೂಕು ಆಸ್ಪತ್ರೆಗಳಿಂದ ಬಿಡುಗಡೆಗೊಳಿಸಲಾಗಿದೆ. ಅಂದ್ರೆ ರೀಸನ್ ಏನು ಅನ್ನುವಂಥದ್ದು ಸಾಕಷ್ಟು ಇದಾವೆ. ಹಾಗಾದ್ರೆ ಇಲ್ಲಿ ಈ ಪ್ರಕರಣಗಳು ಯಾವ ಹಂತಕ್ಕೆ ಬಂತು ಅನ್ನುವಂಥದ್ದು, ಬಾಣಂತಿ ಮತ್ತು ಕೂಸು ಮೃತಪಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಯಾವ ಹಂತಕ್ಕೆ ಬಂತು, ಅದು ಸ್ಟೇಷನ್ ತನಕನೂ ಹೋಗಿದೆ, ಅಲ್ಲಿ ಪ್ರಕರಣ ಸಹಿತನೂ ದಾಖಲಾಗಿ ಸಂಬಂಧಪಟ್ಟಂತಿದೆ. ಈ ಪ್ರಕರಣದಲ್ಲಿ ಏನಾದರೂ ಆಗಿದೆನಾ? ಯಾಕಂದ್ರೆ ಫೆಬ್ರವರಿ 18 ನಡೆದಿದೆ, ಮಾರ್ಚ್ 18, ಏಪ್ರಿಲ್ 18, ನಾಳೆ ಬಂದ್ರೆ ಇವಾಗ 2 ತಿಂಗಳಾಗಿ ಹೋಗ್ತದೆ ಘಟನೆ ನಡೆದು. ಆ 2 ತಿಂಗಳು ಆಗ್ತಾ ಬಂದ್ರು ಸಹಿತನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬಾಣಂತಿ ಮತ್ತು ಕೂಸು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟನೆ ಕೊಟ್ಟಿದ್ದೀನಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಸಂಬಂಧಪಟ್ಟಂತೆ ಪ್ರಕರಣಗಳ ದಾಖಲಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ಇಲಾಖೆಯಲ್ಲಿ ತನಿಖೆಗಳು ಯಾವ ಹಂತದಲ್ಲಿದೆ? ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ
ಏನು ಬೆಳಗಾವಿಯ ಅಧಿಕಾರಿಗಳು ಸಹಿತನೂ ಬಂದು ತಾಲೂಕು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ರು, ಪರಿಶೀಲನೆಯನ್ನು ಮಾಡಿದರು. ಅದು ಯಾವ ಸ್ಟೇಜಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಚಿತ್ರಣ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹಲವಾರು ಪ್ರಶ್ನೆಗಳು ಎದ್ದಿದ್ದಾವೆ. ಸಿಂದಗಿ ತಾಲೂಕು ಆಸ್ಪತ್ರೆಗೆ ಬರುವಂತಹ ಡಾಕ್ಟರ್ಸ್ಗಳು, ಸಿಬ್ಬಂದಿಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಯಾಕಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೋಗಿಗಳು ಬರ್ತಾರೆ. ಬರೀ ಸಿಂದಗಿಯಿಂದ ಮಾತ್ರ ಅಲ್ಲ, ಸಿಂದಗಿ, ದೇವರಿಪ್ಪರಿಗೆ, ಆಲ್ಮೇಲು, ಇಲ್ಲಿ ಪಕ್ಕದಲ್ಲಿರುವಂಥ ಜೇವರ್ಗಿ ಇರ್ಬೋದು, ಹೀಗೆ ಬೇರೆ ಬೇರೆ ತಾಲೂಕಿನಿಂದನೂ ಸಹಿತನೂ ಸಿಂದಗಿ ತಾಲೂಕು ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಕಾರಣ ಯಾಕಂದ್ರೆ ಇಟ್ ಇಸ್ ಅ ಸೆಂಟರ್ ಆಫ್ ಪಾಯಿಂಟಲ್ಲಿ ಇದೆ, ಸೆಂಟರ್ ಇದೆ. ಹಾಗಾಗಿ ಸುತ್ತಮುತ್ತಲಿನ ಬೇರೆ ಬೇರೆ ತಾಲೂಕಿನಿಂದನೂ ಸಹಿತನೂ ರೋಗಿಗಳು ಬರ್ತಾರೆ, ಬಾಣಂತಿಯರು ಬರ್ತಾರೆ, ಮಕ್ಕಳು ಬರ್ತಾರೆ, ವಯೋವೃದ್ಧರು ಬರ್ತಾರೆ. ಹೀಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಸ್ಪತ್ರೆ ಸದಾ ರೋಗಿಗಳು ತುಂಬಿರುತ್ತೆ. ಹಾಗೆ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನ ನೀಡಬೇಕಾಗಿದೆ, ಸೂಕ್ತವಾದ ಸೌಲಭ್ಯಗಳನ್ನ ನೀಡಬೇಕಾಗಿದೆ. ಆದರೆ ಇಲ್ಲಿರುವಂತಹ ವೈದ್ಯರು, ಸಿಬ್ಬಂದಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ವಿನಾಕಾರಣ ಅವರಿಗೆ ಬೇರೆ ಕಡೆ ರೆಫರ್ ಅನ್ನ ಮಾಡುವಂಥದ್ದು, ಅವರಿಗೆ ಸರಿಯಾದ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು, ಹೆಸರಿಗೆ ಮಾತ್ರ ನಾವು ಇಲ್ಲಿ ಇದೀವಿ ಅಂತ ಹೇಳೋದು, ಮತ್ತೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಹೀಗೆ ಸಾಕಷ್ಟು ಆರೋಪಗಳು ಇರೋದ್ರಿಂದ ಇನ್ನು ಮುಂದೆ ಆ ಜಾಗಗಳಿಗೆ ಯಾರೇ ಬಂದರೂ ಸಹಿತಾನು ಒಳ್ಳೆ ರೀತಿಯಾದಂಥದ್ದು, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಾದಂಥ ಒಂದು ಸೌಲಭ್ಯವನ್ನು ನೀಡಲಿ, ಸೇವೆಯನ್ನ ನೀಡಲಿ ಅನ್ನುವಂಥದ್ದು ಈ ಭಾಗದ ಜನರ ಒಂದು ಮನವಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು, ಜನಪ್ರತಿನಿಧಿಗಳು ಸಹಿತ ಈ ಬಗ್ಗೆ ಗಮನವನ್ನು ಹರಿಸಬೇಕು. ಇಲ್ಲದೆ ಹೋದರೆ ಈಗಾಗಲೇ ಏನು ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ ಜನರು ಸಾಕಷ್ಟು ಭರವಸೆಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಜೀವ ತುಂಬಾ ಅಮೂಲ್ಯವಾಗಿರುವಂಥದ್ದು. ಏನೋ ಒಂದು ಕಾರಣಕ್ಕೆ ಯಾರ್ದೋ ಒಂದು ನೆಗ್ಲಿಜೆನ್ಸಿಯಿಂದ ಆ ಜೀವ ಹೋದಾಗ ಅದಕ್ಕೆ ಯಾರು ಹೊಣೆ ಎನ್ನುವಂಥದ್ದು ಇರುತ್ತೆ. ಆ ತಮ್ಮ ಕುಟುಂಬಸ್ಥರ ಸದಸ್ಯರನ್ನ ಕಳೆದುಕೊಂಡಂತ ನೋವು ಆ ಕುಟುಂಬಕ್ಕೆ ಮಾತ್ರ ಇರುತ್ತದೆ. ಹೊರಗಡೆ ನಿಂತು 108 ಮಾತುಗಳನ್ನ ಆಡಬಹುದು, 108 ಹೇಳಿಕೆಗಳನ್ನ ಕೊಡಬಹುದು, ಆದ್ರೆ ಆ ನೋವು ಅವರಿಗಾಗಿರೋದಿಲ್ಲ. ಆ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡ ಕುಟುಂಬರಿಗೆ ಮಾತ್ರ ಅದರ ನೋವು ಏನು ಅನ್ನೋದು ಅರ್ಥ ಆಗುತ್ತೆ, ಆ ನೋವು ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ವೈದ್ಯಕೀಯ ಸೇವೆಯಲ್ಲಿ ಇರುವಂಥವ್ರು, ಅಲ್ಲಿ ನರ್ಸ್ ಇರಬಹುವಂಥದ್ದು, ಬೇರೆ ಬೇರೆ ವಿಭಾಗಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಾರಂಥ ಸಿಬ್ಬಂದಿಗಳು ಸ್ವಲ್ಪ ಕಾಳಜಿ ವಹಿಸಿ, ಅಲ್ಲಿ ಬರುವಂತಹ ರೋಗಿಗಳ ಕುರಿತು ಒಂದಿಷ್ಟು ಕಾಳಜಿಗಳನ್ನು ವಹಿಸಿ, ಯಾವುದೇ ರೀತಿ ನಿರ್ಲಕ್ಷ್ಯನ ಮಾಡದೆ ಸೂಕ್ತವಾದ ಅವರಿಗೆ ಒಂದು ಸೇವೆಯನ್ನು ನೀಡಿದಾಗ ಸಿಂದಗಿ ತಾಲೂಕು ಆಸ್ಪತ್ರೆಗೂ ಒಂದು ಒಳ್ಳೆಯ ಹೆಸರನ್ನ ಬರುತ್ತೆ. ಹಾಗಾಗಿ ಏನು ಬೇರೆ ಬೇರೆ ತಾಲೂಕಿನಿಂದ ಬರ್ತಾರೆ ಆ ಜನರಿಗೂ ಸಹಿತ ಒಂದು ಒಳ್ಳೆಯ ಅಭಿಪ್ರಾಯ ಬಂದಾಗ ಅದಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಸಿಗಕ್ಕೆ, ಇನ್ನು ತಂತ್ರಜ್ಞಾನ, ಬೇರೆ 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 ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ಸಾಕಷ್ಟು ಟೆಕ್ನಾಲಜಿ ತರಕ್ಕೂ ಸಹಿತ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಈ ಸಿಂದಗಿ ತಾಲೂಕು ಆಸ್ಪತ್ರೆಯ ಮೇಲೆ ಕೆಟ್ಟ ಒಂದು ಹೆಸರು ಬೀಳುವ ಮುಖಾಂತರ ಇದರಿಂದ ಬಡ ಜನರು, ಮಧ್ಯಮ ಜನರು ಇಲ್ಲಿ ಸೇವೆಯನ್ನು ಪಡೆಯುವುದು ತುಂಬ ಕಷ್ಟವಾಗುತ್ತೆ ಅನ್ನುವಂಥದ್ದು. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.